ಒಪ್ಕೊಂಡ್ಲೇನಾ? ಆ ಬಂಗಾರಮ್ಮ ಎಲ್ಲ ಒಪ್ಕೊಂಡ್ಲ ನೀನು ಮದುವೆ ಮಾಡ್ಕೊಳಕ್ಕೆ ಮಗಳಿಗೆ? ಆ ನಾನು ಅನ್ಕೋತಾ ಇದ್ದೆ, ಎಲ್ಲರೂ ಕೇಳ್ತಾ ಇದ್ರು ವರ್ಷೆ ಬರಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೋಡ ಮಗ, ನೀನು ಸಾಕ್ ಮಗ, ಸರಿನೇ? ನೀನು ಸಾಕ್ ಮಗ ಆಗಿರೋದಕ್ಕೆ ವರ್ಷ ಬರ್ತದೆ. ನೀನು ಯಾರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಎಲ್ಲರೂ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಮಕ್ಳಿರ್ಲಿಲ್ವಲ್ಲ, ಅದಕ್ಕೆ ನೀನು ದತ್ತು ತಗೊಬಿಟ್ಟು ಬಂದು ಸಾಕಿದ್ದು. ಹಂಗಂತ ನನಗೆ ನಿನ್ನ ಮೇಲೆ ಪಿರುತಿ ಇಲ್ಲ ಅಂತಲ್ಲ ಕಣ್ಮಗ, ನಿನ್ನ ಮೇಲೆ ಶಾನೆ ಪಿರುತಿ ಐತೆ ನಮಗೆ. ಗೊತ್ತಾಯ್ತು ಕಣಜೆ. ಅದಕ್ಕೆ ನೀ ಅತ್ತೆನೂ ಸಾಕ್ ಮಗನ್ ಕೊಡೋದ್ ಬೇಡ ಅಂತ ಏನಾರ ಹೆಣ್ಣು ಕೊಡ್ಲಿಲ್ವೇನೋ ಅಂತ ನಾನು ಅನ್ಕೋತಾ ಇದ್ದೆ. ಬೂಡಜೆ ಆಗಿದ್ದಾಗ್ಲಿ ಅಜಯ್ ಬಂಗಾರಮ್ಮ ಹೇಳ್ತಾ ಇದ್ಲು, ಹಂಗು ಹಿಂಗು ಫಿಕ್ಸ್ ಮಾಡ್ಕೊಂಡಂಗೆ ನೀನು ಹೇಳ್ದಂಗೆ ಮಾಡಿದಕ್ಕೆ ಪೂರಾ ನಂಬಿಟ್ಟವಳೆ ಕಣಜೆ. ನೀನು ಎಷ್ಟು ಒಳ್ಳೆಯವಳು ಕಣಜಿ. ನನಗೂ ಇತ್ತೀಚೆಗೆ ಗೊತ್ತಾಗಿದ್ದು, ನಾನೇ ನೀನು ಸ್ವಂತ ಮೊಮ್ಮಗ ಅಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ನಾನು ಎಷ್ಟು ಪಿರುತಿಯಿಂದ ನೋಡ್ಕತೀಯ ಕಣಜಿ. ನೀನು ಹೇಳಿರೋ ಪ್ಯಾಪಿಲಾನು ಸರಿಯಾಗಿ ವರ್ಕ್ ಆಗೈತೆ ಕಣಜಿ. ಬಂಗಾರಮ್ಮ ಅಂತೂ ಭಾಳ ಖುಷಿಯಾಗವಳೆ. ಅವಳಂತೂ ಕಾಯ್ಕೊಂಡು ಕುಂತವಳೆ ಮಗಳನ್ನ ಯಾವಾಗ ಕೊಟ್ಟು ಮದುವೆ ಮಾಡಿನು ಅಂತ ಹೇಳ್ಬಿಟ್ಟು. ಮಗ, ಈಗಿನ ಕಾಲದಾಗೆ ಒಳ್ಳೆಯರು ಕಾಲ ಅಲ್ಲ ಕಣ್ಮಗ. ಅವ್ರು ಹೆಂಗೆ ಪಿಲಾನ್ ಮಾಡ್ತಾರೋ ನಾವು ಹಂಗೇನಿಯ ಪಿಲಾನ್ ಮಾಡ್ಬಿಟ್ಟು ಎಲ್ಲ ಒಡ್ಕೋಬೇಕು, ಸರಿನಾ? ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ. ಪಿಲಾನ್ ಮೇಲೆ ಪಿಲಾನ್ ಮಾಡ್ತಾನೆ ಇರಬೇಕು ನೀನಂತೂ. ಇಲ್ಲ ಅಂದ್ರೆ ಈಗಿನ ಕಾಲದಾಗ ಬದುಕಕ್ಕಾಯ್ತದ ಹೇಳು? ಬಿಡು, ತಲೆ ಕೆಡ್ಸ್ಕೊಬೇಡ. ಹೆಂಗ್ ಗೊತ್ತಾಗ ಮದುವೆ ಅಂತೂ ಆಯ್ತದೆ. ಅಜಯ್, ಆ ಬಂಗಾರಮ್ಮನೆ ಫೋನ್ ಆಗ್ತಾವಳೆ. ಮಾತಾಡು, ಏನೋ ಕೇಳು. ಹಲೋ, ಹೇಳಿ. ಓ ಬಂಗಾರಮ್ಮನೆ ಗೊತ್ತಾಯ್ತು, ಹೇಳಿ ನೀವೇ ಅಂತ ಹೇಳ್ಬಿಟ್ಟು. ಏನು ಬಿಸಿಯಾ? ಓ ಹೌದೇ, ನಾನಿಲ್ಲ ಹೋಟ್ಲಿಗೆ ಬಂದಿದ್ದೆ. ಹಿಂಗೆ ಸುಮ್ಮನೆ ಮನೆಗೆ ತಿನ್ನಕ್ಕೆ ಬೇಜಾರಾಗ್ಬಿಟ್ಟು ಬಂದಿದ್ದೆ. ಹೇಳಿ ಏನು ವಿಚಾರ? ನೀವು ಮಗಳು ಬಂದಿದ್ದೀರಾ ಸಿಟಿಗ? ಹೇಳಿದ್ರಲ್ಲ ಬರ್ತೀನಿ ಅಂತೇಳಿ. ನನ್ನ ಹತ್ರ ಮಾತಾಡ್ಬೇಕಾ? ಏನು ಮಾತಾಡ್ಬೇಕಿತ್ತು? ಹೌದಾ, ಸರಿ ಆಯ್ತು. ಹೋಟೆಲಲ್ಲಿದ್ದೀನಿ, ಬನ್ನಿ ಬನ್ನಿ. ಅಲ್ಲ, ಮನೆಗೆ ಬರ್ತಾ ಇದ್ನಲ್ಲ, ಏನಾದರೂ ವಿಚಾರ ಇದ್ರೆ ಮಾತಾಡೋಕ್ಕೆ. ಬೇಡವಾ? ಸರಿ ಸರಿ, ಆಯ್ತಾಯ್ತು, ಬನ್ನಿ ಬನ್ನಿ. ಹೋಟೆಲಲ್ಲಿದ್ದೀನಿ, ಇಲ್ಲೇ ಮಯೂರ ಹೋಟೆಲಾಗಿ ಬನ್ನಿ, ಒಳಗಡೆಗೆ ಬನ್ನಿ. ಹೌದಾ, 5 ನಿಮಿಷಕ್ಕೆ ಬರ್ತೀರಾ? ಬನ್ನಿ 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 ಬನ್ನಿ, ಆಯಿತು. ಹಾಂ, ಸುಮ್ಮನೆ ಕಾಫಿ ಕುಡಿತಾ ಇದ್ದೆ, ಬನ್ನಿ. ಸರಿ ಸರಿ, ಆಯಿತು. ಹಾಂ, ಆಯಿತು. ಹಾಂ. ಏನಂತ ಬಂಗಾರ ಮುಂದು? ಅಜ್ಜಿ, ಮತ್ತೆ ನೀನು ಮೀಟ್ ಮಾಡಬೇಕು, ನಿನ್ ತಾಗ ಏನೋ ಮಾತಾಡಬೇಕು, ಬಾ 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 ಅಂತ ಹೇಳ್ಬಿಟ್ಟು ಬೊಲ್ವಂತ ಮಾಡ್ತಿತ್ತು. ಇಲ್ಲಿಗೆ ಬಾ, ಹೋಟ್ಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಕಣಜ್ಜಿ. ಅಯ್ಯೋ, ನಾನಿರೋದೇನಾರ ಗೊತ್ತಾಗೋಗ್ಬಿಟ್ರೆ ಅಷ್ಟೇನಿಯ ಕತೆ ಅಂತ ಅನ್ನಿಸ್ತದೆ. ಸರಿ ಕಣ್ಮಗ, ನಾನು ಹೋಯ್ತೀನಿ. ನಾನು ಅಲ್ಲೆಲ್ಲ ಕುಂತ್ಕೊತೀನಿ ಬೇರೆ ಕಡೆ. ನೀನು ಇಲ್ಲಿ ಕುಂತ್ಕೊಂಡದ್ದು ಏನು ಮಾತಾಡ್ತಾರೋ ಮಾತಾಡ್ಬಿಟ್ಟು ಆಮೇಲೆ ಜೊತೆ ಊರ್ ಕಡೆಗೆ ಹೋಗೋಣ, ಸರಿನಾ? ಸರಿ ಹೇಳಜ್ಜಿ, ಆಯ್ತು. ನೀನು ಆ ಕಡೆ ಎಲ್ಲ ಕುಂತ್ಕೋ ಹೋಗೋ ಒಂದು ಮೂಲೆಗೆ. ತಿಕ್ಲಂಗ್ ಮಾತಾಡ್ಬೇಡ, ಏನೂನುವೆ ಒಸಿ ಸ್ಟ್ಯಾಂಡರ್ಡ್ ಆಗಿ ಮಾತಾಡು. ಹಳ್ಳಿ ಗೂಬೆ ತರ ಮಾತಾಡಕ್ ಹೋಗ್ಬೇಡ. ನೀನು ನಂಬಕಿಲ್ಲ ಅವಳು, ಬಾಳ ಕಿಲಾಡಿ. ನೀ ಚಾಪೆ ಕೆಳಗಡೆ ನುಗ್ಗಿರೋ ರಂಗೋಲಿ ಕೆಳಗಡೆ ನುಗ್ತಾಳೆ. ಒಸಿ ಹುಷಾರು, ಸರಿನಾ? ಮದ್ವೆಗಿದ್ವಿ ಅಂದ್ರೆ ಆಯ್ತು ಅನ್ನು. ಊರಿನ ವಿಚಾರ ಶಾನೆ ಏನು ಮಾತಾಡಕ್ ಹೋಗ್ಬೇಡ. ನನಗೆ ಗೊತ್ತಿಲ್ಲ ಊರಿನ ವಿಚಾರ. ನಾನು ಜಾಸ್ತಿ ಸಿಂಗಾಪುರಾಗಿದ್ದೆ ಅಂತ ಏನಾರ ಸುಳ್ಳು ಹೇಳು. ನಿಮ್ಮ ಅಮ್ಮ ಮೊದ್ಲೇ ನಿಭಾಯಿಸಕ್ ಬರಲ್ಲ ನಿಮ್ಮ ಅಮ್ಮಂಗೆ. ಸರಿ ಆಯ್ತು ಹೇಳಜ್ಜಿ. ಅಯ್ಯೋ, 100 ಸುಳ್ಳು ಹೇಳೋನ್ ಮದುವೆ ಮಾಡ್ಕಂತ ಹೇಳಕ್ಕಿಲ್ವೇ? 100 ಸುಳ್ಳು ಹೇಳಲ್ಲ, ನಾನೊಂದು 150 ಸುಳ್ಳು ಹೇಳೋನ್ ಮದುವೆ ಮಾಡ್ಕತೀನಿ. ಅದ್ರ ತಪ್ಪೇನೈತೆ ನಾನು ಮದುವೆ ಮಾಡ್ಕೊಳ್ಳೋದ್ರಾಗೆ, ಅಲ್ವೇ? ಅಷ್ಟೇ. ಬಂಗಾರಮ್ಮನು ಏನು ಕಮ್ಮಿ ಇಲ್ಲ, ನಾನು ಏನು ಕಮ್ಮಿ ಇಲ್ಲ. ಬೂಡು ಸೋರೋಯ್ತದೆ. ನಮ್ಮ ಅಜ್ಜಿ ಅಂತ ಒಳ್ಳೆಯವಳು. ಯಪ್ಪ, ನನ್ನ ಖುಷಿಗೋಸ್ಕರ ಏನೆಲ್ಲ ಮಾಡ್ತಾವಳೆ. ಓಹೋ ಬಂಗಾರಮ್ಮರು, ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಏನಪ್ಪ ಹೋಟ್ಲ ಕುತ್ಕೊಬಿಟ್ಟಿದ್ಯಾ? ಮನೆ ಊಟ ಇಡಿಸ್ಲಿಲ್ವೋ ಏನು? ಅಯ್ಯೋ ಹಂಗೇನಿಲ್ಲ, ಸ್ವಲ್ಪ ಮೀಟಿಂಗ್ ಇತ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ಹೇಳಿ, ಏನ್ ವಿಚಾರ ಏನು ಅಂತ ಗೊತ್ತಾಗ್ಲಿಲ್ಲ. ಮೊದಲು ಆರ್ಡರ್ ಮಾಡಿ, ಏನಾದರೂ ತಿನ್ನೋದಾಗಿದ್ರೆ ಏನಾದ್ರು ತಿನ್ನಿ. ಕಾಫಿ ತಗೊಳ್ಳಿ, ಕಾಫಿ ಕುಡೀರಿ. ಇಲ್ಲ ಏನಾದರೂ ಸ್ನ್ಯಾಕ್ಸು, ನಿಮ್ಮ ಮಗಳು ಬಂದಿದ್ದಾಳಲ್ಲ, ಅವಳಿಗೆ ಏನಾದರೂ ಬೇಕಾದ್ರೆ ಹೇಳಿ, ಆರ್ಡರ್ ಮಾಡಿ ತಿನ್ಲಿ. ಅಯ್ಯೋ, ಆ ತಿನ್ನೋದಿಲ್ಲೇ ಇರಲಿ. ಅದು ವಿಷಯ ಏನು ಅಂತಂದ್ರೆ, ನಾನು ಹೇಳಿದ್ನಲ್ಲ ನವ್ಯ ಅಂತ ಹೇಳ್ಬಿಟ್ಟು, ಅವಳು ಏನು ಹೇಳ್ಕಣಷ್ಟು ಒಳ್ಳೆ ಮಗ ಅಲ್ಲ. ನನ್ನ ಮಗಳಂತೂ ಭಾಳ ಒಳ್ಳೆಯವಳು. ನಮ್ಗಂತೂ ನೀವು ನಿಮ್ಮ ಸಂಬಂಧ ನಮಗೆ ಒಂಥರ ಭಾಳ ಇಷ್ಟ ಆಗೋಗ್ಬಿಟ್ಟೈತೆ. ನನ್ನ ಮಗಳು ಅಷ್ಟೇ ನೀಯ, ಹಳ್ಳಿ ಪಳ್ಳಿಗೆಲ್ಲ ಅಡ್ಜಸ್ಟ್ ಆಗಂತ ಮಗ ಅಲ್ಲ. ಏನಿದ್ರು ಪಾರಿನ್ಗೆ ಅಡ್ಜಸ್ಟ್ ಆಗಂತ ಹುಡುಗಿನೇ ನೀಯ ನನ್ನ ಮಗಳು. ಅದಕ್ಕೆ ನೀವೇನಾರ ಹೂ ಅಂದರೆ ನನ್ನ ಮಗಳನ್ನ ನಿಮಗೆ ನೀಯ ಕೊಟ್ಬಿಟ್ಟು ಮದುವೆ ಮಾಡಣಿ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ಅಯ್ಯೋ, ನನ್ನ ಮಗಳು ನಾವು ಏನು ಮೋಸ ಮಾಡೋಕ್ಕಿಲ್ಲ, ನಾವು ಕೊಡೋ ಅಷ್ಟೆಲ್ಲ ಕೊಡ್ತೀವಿ. ಪಾರಿನ ಸಂಬಂಧ ಬಿಡೋಕ್ಕಾಯ್ತದೆ? ಬೇಕಾದ್ರೆ ನನ್ನ ಮಗಳ ಬಗ್ಗೆ ಊರು ತುಂಬ ವಿಚಾರಿಸ್ಬಿಟ್ಟು ನೋಡಿ. ಭಾಳ ಒಳ್ಳೆ ನನ್ನ ಮಗಳಂತೂ ಬರೋದೆಲ್ಲ ದುಡ್ಡು ಬರ್ತದೆ. ಯೋಚನೆ ಏನಿಯ ಮಾಡೋಕೆ ಹೋಗಬೇಡಿ ನೀವು, ಎಲ್ಲನೂ ಬರ್ತದೆ, ಸರಿನಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಧಾರಾಳವಾಗಿ ನನ್ನ ಮಗಳನ್ನ ಮದುವೆ ಮಾಡ್ಕೋಬೋದು ನೋಡಿ ನೀವು. ಅಯ್ಯೋ, ನೀವೇ ಬಂದ್ಬಿಟ್ಟು ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದು ಏನು ಅಂತ ಹೇಳಿದ್ರೆ, ಅದು ನಮ್ಮನೆಗೂ ಅದು ಒಪ್ಪಬೇಕು. ಅದು ಅಲ್ಲದೆ ನಾನು ಇಲ್ಲೆಲ್ಲ ಇರಲ್ಲ ಜಾಸ್ತಿ, ಸಿಂಗಾಪುರಲ್ಲೇ ಇರ್ತೀನಿ. ಸ್ವಲ್ಪ ದಿನ ಹೋಗೋ ತನಕ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ನಿಮ್ಮ ಮಗಳು ಏನು ಹೇಳ್ತಾಳೋ ಅದು
ಅಯ್ಯೋ ನಾನಂತೂ ನೀವು ಒಳಿ ಅಂದ್ರು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಅದು ಇದು ಇದು ಅದು ಅನ್ನೋದೆಲ್ಲ ಬಿಟ್ಬಿಡಿ. ನಮಗೆ ನೀವು ನಿಮಗೆ ನಾವು ಕಷ್ಟ ಸುಖಕ್ಕೆ ಹಾಕೊಂಡು ಹೋಗ್ತಾ ಇರ್ಬೇಕಷ್ಟೇನಿಯ. ನೋಡಿ ಅಳಿ ಅಂದರೆ ನೋಡಿ ನನ್ನ ಮಗಳಿಗೆ ನಿಮ್ಗಿನ್ನ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಊರರೆಲ್ಲ ಕಣ್ಣು ಕುಕ್ಕೋಗ್ಬಿಡ್ಬೇಕು. ನಿಮ್ಮನ್ನು ನೋಡ್ಬಿಟ್ಟು ಹಂಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಿ ನನ್ನ ಮಗಳಿಗೆ ಏನು ಕಮ್ಮಿ ಇಲ್ಲ. ನನ್ನ ಮಗಳ ಹೆಸರಿಗೆ ಆಸ್ತಿನೂ ಬರ್ತದೆ. ನನ್ನ ಮಗ ಅವನೆಲ್ಲ ಮನೆಯಾಗೆ ಅವನೇನು ನನ್ನ ಸ್ವಂತ ಮಗ ಅಲ್ಲ, ನನ್ನ ಸೌತಿ ಮಗ. ನೋಡಿ ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಇವಳು ನನ್ನ ಮಗಳು, ಸ್ವಂತ ಮಗಳು ಇವಳು. ನಿಮ್ಗೆ ಏನೇನು ಬೇಕೋ ಎಲ್ಲ ನಾನು ಮಾಡಿಕೊಡ್ತೀನಿ, ಸರಿನೇ? ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಾಗ ಏನೇನು ಖರ್ಚು ವೆಚ್ಚಕ್ಕೆಲ್ಲ ನಾನೇ ಕೊಟ್ಬಿಡ್ತೀನಿ. ಆದಷ್ಟು ಬೇಗ ನನಗೆ ಮದುವೆ ಮಾಡ್ಬಿಟ್ಟು ಮುಗಿಸ್ಕೊಬಿಡೋಣ. ಅವನ ಆಸ್ತಿನೂ ನಮಗೆ ಸಿಗಂಗೆ ಏನಾರ ಪಿಲ್ಲನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾರ ಮಾಡ್ಬಿಟ್ಟು ಅದನ್ನೂ ನಿಮಗೆ ಬರೋಂಗೆ ಮಾಡ್ತೀನಿ. ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ, ಸರಿನಾ? ಈ ವಿಚಾರ ನಮಗೆ ಗುಟ್ಟಾಗಿರಲಿ. ನಮ್ಮ ಊರಾಗ ಏನಾದ್ರೂ ಮದುವೆ ವಿಚಾರ ಹೇಳ್ಬಿಟ್ರೆ ತೊಂದಿಕ್ಕರು ಶಾನೆ ಜನ ಅವ್ರೆ. ಸರಿ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡೋಣ ಅಂತ ನೆನೆ ಫೋನ್ ಹಾಕಿದ್ದು. ನೀವು ಸಿಟಿಗೆ ಹೋಗ್ತೀನಿ ಅಂದ್ರಲ್ಲ, ನಾವು ನೆಟ್ಟಗೆ ಸಿಟಿಗೆ ನೀನು ಬಂದ್ಬಿಟ್ವಿ. ಮಂತಾಗ ಮಾತಾಡಿದ್ರೆ ಸಂದಕ್ಕಿರಕ್ಕಲ್ಲ ಅಂತ. ಹಾ, ಒಳ್ಳೇದೇ ಆಯ್ತು. ನೀವು ಬಂದಿದ್ದು ಎಲ್ಲ ನಮ್ಗೆ ಇಷ್ಟನೇ ಆಯ್ತು. ನಿಮ್ಮ ಮಗಳು ಏನ್ ಮಾತಾಡ್ತಾಳೋ ಒಂದ್ಸಲ ಮಾತಾಡ್ಲಿ. ಅವ್ರಿಗೆ ಇಷ್ಟನೋ ಇಲ್ವೋ? ನಮ್ಮಮ್ಮ ಹೆಂಗೆ ಹೇಳಿದ್ರೆ ಹಂಗೆ. ನನಗೂ ನೀವು ಭಾಳ ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ನೀವಂದರೆ ನನಗೂ ಶಾನೆ ಇಷ್ಟ. ನಮ್ಮ ಫ್ರೆಂಡ್ಸ್ಗಳಿಗೆ ಯಾರೂ ಇಂಥ ಹುಡ್ಗನ ಮದುವೆ ಮಾಡ್ಕೊಂಡಿಲ್ಲ. ಹಂಗೇನೆ ಯಾರು ಪಾರಿನ ಹುಡ್ಗನ ಮದುವೆನೇ ಮಾಡ್ಕೊಂಡಿಲ್ಲ. ನಾನೇ ಗ್ರೇಟ್ ಆಗೋಗ್ಬಿಡ್ತೀನಿ. ನನಗೂ ಒಪ್ಪಿಗೆ ಐತೆ. ನೋಡಿ ಅಳಿ ಅಂದರೆ ಅದು ಏನು ಅಂತ ಹೇಳಿದ್ರೆ, ನಾವು ಎಲ್ಲಾರ ನಂಬಿಟ್ಟು ಮೋಸ ಹೋಗೋಕ್ಕಂತೂ ಆಗಲ್ಲ. ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಯಾರ್ಯಾರ ನಂಬಿಟ್ಟು ಭಾಳ ಮೋಸ ಹೋಗ್ಬಿಟ್ಟಿದ್ದೀವಿ. ಅದಕ್ಕೇನೆಯ ಏನು ಅಂದರೆ, ಒಂದ್ಕಿತ ನನ್ನ ಮಗಳನ್ನಿಬ್ರು ಸಿಂಗಾಪುರ್ ಕರ್ಕೊಬಿಟ್ಟು ಅಲ್ಲಿ ಮನೆ ತೋರಿಸ್ಕೊಂಬಿಟ್ಟು ಕರ್ಕೊಬಿಟ್ಟು ಬಂದ್ಬಿಟ್ರೆ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಟ್ಬಿಡ್ತೀನಿ. ಏನು, ಸಿಂಗಾಪುರ್ ಕರ್ಕೊಂಡು ಹೋಗ್ಬೇಕಾ? ಈಗೆಲ್ಲ ನೋಡಿಲ್ವೇ, ಎಲ್ಲ ಸುಳ್ಳು ಹೇಳೋರು. ಅಂದರೆ ನೀವು ಹೇಳ್ತಿದ್ದೀರಾ ಅಂತ ಹೇಳ್ತಿಲ್ಲ, ಭಾಳ ಸುಳ್ಳು ಹೇಳಕ್ಕೆ ಉಟ್ಕೊಬಿಟ್ಟವ್ರು ಇವಾಗಂತೂ. ಬೋಲು ಸುಳ್ಳು ನನ್ನ ಮಕ್ಕಳಾಗೋಗ್ಬಿಟ್ಟವ್ರಿ. ಅದಕ್ಕೇನೆ ಸುಳ್ಳು ಹೇಳಕ್ಕೆ ನನಗಂತೂ ಇಷ್ಟನೇನಿಯಾ ಇಲ್ಲ. ಬೋಲು ಸುಳ್ಳು ಬೊಡ್ಡೆತ್ತದವೆ ಎಲ್ಲನೂ. ಅದಕ್ಕೆ ನೀವೇನು ಸುಳ್ಳು ಹೇಳಲ್ಲ ಅಂತ ನಂಗೆ ಸಂದಾಗ ಗೊತ್ತು ಅಂತೀನಿ. ಆದರೆ ನೀವೇ ಒಂದು ಕಿತ ಯೋಚನೆ ಮಾಡಿ ನೋಡಿ, ನಮಗೂ ನಂಬಿಕೆ ಬರೋಂಗೆ ಆಯ್ತದೆ. ಅದಕ್ಕೆ ಒಂದು ಕಿತ ಆ ಸಿಂಗಾಪುರ್ ಕರ್ಕೊಂಬಿಟ್ಟು ಬನ್ನಿ, ಸರಿನೇ? ಹಾ, ಆಯ್ತು. ಅಲ್ಲಿಗೆಲ್ಲ ಹೋಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅಷ್ಟು ಬೇಗ ಎಲ್ಲ ಹೋಗ್ಬಿಟ್ಟು ಬರಕ್ಕೆ ಆಗಲ್ಲ. ನೋಡೋಣ, ಆದಷ್ಟು ಬೇಗನೆ ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಹೋಗ್ಬಿಟ್ಟು ಬರಕ್ಕೆ. ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ ಅನ್ಸುತ್ತೆ. ನಂಬಿಕೆ ಅಂತ ಅಲ್ಲ ಅಳಿ ಅಂದರೆ, ಮನೆ ನೋಡ್ದಂಗೂ ಆಗ್ತೈತೆ. ನಾನು ನನ್ನ ಮಗಳಿಗೆ ಕನ್ಫರ್ಮು ಆಯ್ತದೆ. ಆಮೇಕಿಂದ ಬಂಗಾರಮ್ಮ ಮೆರೆತಿದ್ದಳು, ಸರಿಯಾಗಿ ನೆಲಕ್ಕೆ ಬಿದ್ಲು, ನೆಲ ಕಚ್ಚಿದ್ಲು ಅಂತ ಜನಗಳು ಆಡ್ಕೊಳ್ಳೋ ಮಾತುಗಳು ನನಗೆ ಬೇಡ ಅಂತೀನಿ. ಅದಕ್ಕೆ ಹೆಂಗಾರ ಮಾಡ್ಬಿಟ್ಟು ಹೊಸಿ ನೋಡಿ ಅಡ್ಜಸ್ಟ್ ಮಾಡಿ ಕರ್ಕೊಂಡು ಹೋಗಿ ನಮ್ಮನ್ನು ಬತ್ತೀವಿ. ಒಂದ್ಕಿತ ಸಿಂಗಾಪುರದಾಗ ಮನೆ ನೋಡ್ಕೊಂಬಿಟ್ಟು ಬರ್ತೀವಿ. ಆಯ್ತು ಬಂಗಾರಮ್ಮರೇ, ಆಯ್ತು. ಖಂಡಿತ ಕರ್ಕೊಂಡು ಹೋಗ್ತೀನಿ. ಇನ್ನು ಅತ್ತೆ ಅಂತ ಕರಿಯಪ್ಪ. ಬಂಗಾರಮ್ಮೋರೆ ಅಂತ ಯಾಕೆ ಕರಿತ್ಯಾ? ಅತ್ತೆ ಅಂತ ಕರಿ ಸಾಕು. ಸರಿ ಅತ್ತೆ, ಆಯ್ತು. ಮಗಳೇ, ನೀನೇನಾರ ಕೇಳೋದಿದ್ರೆ ಕೇಳೆ. ನಂದು ಏನಮ್ಮೈತೆ, ನಂದು ಏನೂ ಇಲ್ಲ. ಅಲ್ಗೂ ಹೋದ್ಮೇಲೆ ನಾನು ಕ್ಯಾಮೆ ಮಾಡಕ್ಕಿಲ್ಲ. ಸಿಂಗಾಪುರದಾಗೆ ಕೆಲಸದಾಳ್ ನಿಕ್ಬಿಡಿ, ಅಷ್ಟು ಬಿಟ್ರೆ ನಾನು ಇನ್ನೇನು ಕೇಳಕ್ಕಿಲ್ಲ. ಆಯ್ತು. ಇಕ್ತೀನಿ ಕೆಲಸದನ್ನ ಇಕ್ತೀನಿ. ಸರಿ ಹೇಳಿ ಅಂದರೆ ಆಯ್ತು. ಇನ್ನೇನು ಮದುವೆ ಅದ, ಇನ್ನೇನು ಮಾತುಕತೆ ಎಲ್ಲ ಮಾತಾಡೋದು ಕೊಡೋದು ತಗೊಳ್ಳೋದು ಏನೂ ಇಲ್ಲ. ಎಲ್ಲ ನಾನೇ ಕೊಡ್ತೀನಿ. ನನ್ನ ಮಗಳಿಗೆ ಅಂತ ಎಲ್ಲ ಮಾಡಿಸಿಕ್ಕಿದ್ದೀನಿ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಸರಿನೇ? ಎಲ್ಲ ನಿಮಗೆ ಕೊಟ್ಬಿಡ್ತೀನಿ. ಇನ್ನೇನಾರ ಬೇಕು ಅಂದರೆ ಕೇಳಿ. ಬೇಡತ್ತೆ, ಇಷ್ಟು ಕೇಳಿ ಸಾಕಾಯ್ತು. ಜಾಸ್ತಿನೇ ಕೊಡ್ತಾ ಇದ್ದೀರ ನನಗಂತೂ. ಸಾಕು ಬಿಡಿ, ನಾನು ಅದ್ರಾಗೆ ಖುಷಿ ಪಡ್ತೀನಿ. ಸರಿ ಹೇಳಿ ಅಂದರೆ ಆಯ್ತು.